ಎಲ್ಲರೂ ಹೆಂಗಿದ್ದೀರಿ, ಆರಾಮಿದಿರಲ್ಲ? ಪ್ರಾಣಿಗಳಿಗೆ ನೋಡ್ತಿರ್ತೀರಿ, ಫೋನ್ನಾಗ ನೋಡ್ತಿರ್ತೀರಿ, ಆಮೇಲೆ ಫೋಟೋಸ್ನಾಗ ನೋಡ್ತಿರ್ತೀರಿ, ಚಿತ್ರಪಟ ಒಳಗೆ ನೋಡ್ತಿರ್ತೀರಿ, ಫಿಲಮ್ನಾಗೂ ನೋಡ್ತಿರ್ತೀರಿ. ಅಷ್ಟೇ ಯಾಕೆ ಜೂಕ್ ಹೋಗು ನೋಡಿ ಬರ್ತಿರ್ತೀರಿ. ಆದ್ರೆ ಇದೇ ಪ್ರಾಣಿಗಳಿಗೆ ಸರ್ಕಸ್ನಾಗ ಬಳಸ್ಕೋತಿದ್ರ. ಈಗ ನಮ್ಮ ಇಂಡಿಯಾದಾಗ ಪ್ರಾಣಿ ಹಿಂಸೆ ಮಾಡಬಾರ್ದಂತ ಹೇಳಿ ಎಲ್ಲ ಸರ್ಕಸ್ ಬ್ಯಾನ್ ಆಗ್ಬಿಟ್ಟವ. ಯಾಕಂದ್ರೆ ಸರ್ಕಸ್ನಾಗ ಪ್ರಾಣಿ ಹಿಂಸೆ ಆಗ್ತದ ಅಂತ ಹೇಳಿ ಯಾವುದೇ ಸರ್ಕಸ್ ಒಳಗ ಪ್ರಾಣಿಗಳಿಗೆ ಬಳಸ್ಕೊಳ್ಳುವಂತಿಲ್ಲ. ಅದ್ರ ಸಲುವಾಗಿ ಹಳಿ ಕಾಲದವ್ರಿಗೆ ಗೊತ್ತಿರ್ತದ ಸರ್ಕಸ್ನಾಗ ಪ್ರಾಣಿಗಳಿಗೆ ಹೆಂಗ್ ಬಳಸ್ಕೊತಿದ್ರಂತ. ಬಟ್ ಈಗಿನ ಮಕ್ಳಿಗೆ ಗೊತ್ತಿರಂಗಿಲ್ಲ. ಏನಪ್ಪಾ ಸರ್ಕಸ್ ಇರ್ತಿತ್ತ, ಸರ್ಕಸ್ನಾಗ ಪ್ರಾಣಿಗಳು ಇರ್ತಿದ್ವಾ ಅಂತ ಹೇಳಿ ಫುಲ್ ಆಶ್ಚರ್ಯ ಪಡ್ತಿರ್ತಾರ ಅವ್ರು. ಆನಿ ಇಷ್ಟು ದೊಡ್ಡದಿರ್ತದ ನೋಡ್ಲಿಕ್ಕೆ, ಬಟ್ ಅದ್ರ ಮುಂದೆ ನಾವೆಲ್ಲರೂ ನೋಡ್ರಿ ಇಷ್ಟ ಕಾಣಿಸ್ತಿರ್ತೀವಿ. ಅದೊಂದು ಕಾಲ್ ಇರ್ತಂದ್ರೆ ಸಾಕು, ನಾವೆಲ್ಲರೂ ಪೀಸ್ ಆಗಿ ಹೋಗ್ಬಿಡ್ತೀವಿ. ಬಟ್ ಅಂತ ದೊಡ್ಡವನಿಗೆ ಅದಕ್ಕೆ ಡ್ಯಾನ್ಸ್ ಕಲಿಸಿ, ಸರ್ಕಸ್ ಮಾಡುವಂಗೆ ಕಲಿಸಿ ಅದನ್ನ ಸರ್ಕಸ್ನಾಗ ಬಳಸ್ಕೊತಿದ್ರ. ಅದನ್ನ ಪಳಗಿಸ್ಬೇಕಂತಂದ್ರೆ ಇವರು ಎಷ್ಟು ಅದ್ಭುತ ಕಲಾವಿದ್ರು ಇರ್ಬಾದ. ಈಗಿನ ಮಕ್ಳು ಗಾಬರಿ ಆಗ್ತಾವ. ಏನ್ಪಾ ಸರ್ಕಸ್ನಾಗ ಆನೆಗಳು ಡ್ಯಾನ್ಸ್ ಮಾಡ್ತಿದ್ವು, ಸರ್ಕಸ್ ಮಾಡ್ತಿದ್ವು, ಎಷ್ಟು ಆಶ್ಚರ್ಯ ಆಗ್ಲಿಕ್ಕತ್ತದ ಅಂತೀರಲ್ಲ. ಏನೂ ಆಶ್ಚರ್ಯ ಪಡ್ಬೇಡ್ರಿ, ಅದನ್ನ ತೋರಿಸ್ಲಿಕ್ಕಂತ ನಾ ಬಂದಿನಿ ಇವತ್ತು ನಿಮಗೆ. ಬರ್ರಿ ನೋಡ್ಕೊಂಡು ಬರೋಣಂತ. ನೋಡ್ಲಿಕ್ಕೆ ಚಂದ ಇರ್ತದ, ಬಟ್ ಆದ್ರೆ ಅದ್ರ ಮುಂದೆ ಹೋಗ್ಲಿಕ್ಕೆ ಎಲ್ಲಾರು ಭಯ ಪಡ್ತಿರ್ತೀವಿ. ಆದ್ರೆ ನಾ ಹೇಳ್ತಿರ್ತಾರ, ಅಷ್ಟು ದೊಡ್ಡ ಡೈಲಾಗ್ ಹೇಳ್ತಿರ್ತಾರಂದ್ರ ಇದ್ರ ಹುಲಿ ಹಂಗಿರ್ತೀನ, ನಾ ಹುಲಿ, ಇಷ್ಟೆಲ್ಲಾ ದೊಡ್ಡ ಡೈಲಾಗ್ ಹೇಳ್ತಿರ್ತಾರ. ಬಟ್ ಅದ ಹುಲಿ ಮುಂದ್ ಬಂದ್ಬಿಡ್ತಂದ್ರ ಎಲ್ಲಾರು ಓಡ್ ಹೋಗ್ತಿರ್ತಾರ. ಬಟ್ ಇಂಥ ಹುಲಿಗೆ ಡಾನ್ಸ್ ಮಾಡಿಸೋದಾಗಿರ್ಬೋದು, ಸರ್ಕಸ್ ಮಾಡಿಸೋದಾಗಿರ್ಬೋದು, ತಮ್ಮ ಜೀವನ ಪಡಕ್ಕಿಟ್ಟ ಹುಲಿಗೆ ಡಾನ್ಸ್ ಕಲಿಸ್ತಿದ್ರು ಸರ್ಕಸ್ನಾಗ. ಈಗಿನ ಹುಡುಗರ್ಗೆ ಗಾಬರಿ ಆಗ್ತಿರ್ತಾರೆ. ಹೌದು, ಒಂದೊಂದ್ಸತಿ ನಾನು ಸ್ಟೇಟಸ್ ಹಾಕ್ತಿರ್ತೀನಿ, ಹೌದು ನಾ ಹುಲಿ ಇದ್ದಂಗಿದ್ದೀನಿ, ಬದುಕಿದ್ರೆ ಹುಲಿ ತರ ಬದುಕ್ತೀನಿ ಅಂತ. ಇವ್ರು ಮೇಡಮ್ ಹೇಳ್ತಿರ್ತಾರ ಹುಲಿ ಡಾನ್ಸ್ ಮಾಡ್ತಾವ, ಸರ್ಕಸ್ ಮಾಡ್ತಾವ ಅಂತ ಹೇಳಿ. ಹೌದಿಲ್ಲ, ನೋಡು ಕ್ಯೂರಿಯಾಸಿಟಿ ಬರ್ಲಿತ್ತದಿಲ್ಲ. ನಿಮ್ ಕ್ಯೂರಿಯಾಸಿಟಿ ನಂಗೆ ಭಾಳ ತನ ಹೋಗಿಸ್ಲಿಕ್ಕೆ ಇಷ್ಟ ಇಲ್ಲ. ಬರ್ರಿ ತೋರ್ಸ್ಕೊಂಡ್ ಬರ್ತೀನಿ ಅಂತ. Heo không thèm mua kem, em không thèm mua bánh, em để dành cho heo.
cho heo mau lên, làm sao cho heo mau lên, ê a ê a. Heo không cần ăn cơm, heo không đòi ăn cá, heo chỉ cần em bé trên tay ầu ơ. Em không thèm mua kem, em không thèm mua bánh, em để dành cho heo, em lì xì heo đất 200 mỗi ngày. Heo không cần ăn cơm, heo không đòi ăn cá, heo chỉ cần em bé trên tay ầu ơ. Em không thèm mua kem, em không thèm mua bánh, em để dành cho heo, em lì xì heo đất 200 mỗi ngày. Con cò bé bé nó đầu cành tre, đi không hỏi mẹ biết đi đường nào. Đây đây em hỏi, đi về em chào, miệng em chung chip mẹ có yêu không nào. Con cò bé bé nó đầu cành. ಇನ್ನು ಪ್ರಾಣಿಗಳಿಗೆ ನೋಡಿದ್ರೆ ಆನೆ ನೋಡಿದ್ರಿ, ಹುಲಿ ನೋಡಿದ್ರಿ, ಹುಲಿ ಎಲ್ಲ ಡ್ಯಾನ್ಸ್ ಹೆಂಗ್ ಮಾಡಿದ್ರು, ಹುಲಿ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಆನೆ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಇದ್ರದ್ದೆಲ್ಲ ಸರ್ಕಸ್ ನೋಡಿದ್ರಿ. ಇನ್ನು ನಮ್ಮ ಉತ್ತರ ಕರ್ನಾಟಕನಾಗ ಸೈಕಲ್ ಭಾರಿ ಫೇಮಸ್. ಮೊದ್ಲಿನಿಂದನೂ ಎಲ್ಲಾರ ಕಡೆ ಎಷ್ಟು ದೊಡ್ಡ ಬೇಕಾದ ವೆಹಿಕಲ್ ಇರ್ಲಿ, ಕಾರ್ ಇರ್ಬಹುದು, ಆಟೋ ಇರ್ಬಹುದು, ಬಸ್, ಇದೆಲ್ಲರ್ಕಿಂತ ಮೀರಿದ ಖುಷಿ ಸೈಕಲ್ ಹೊಡಿದ್ರಾಗ ನಿಮ್ಗೆ. ಸಣ್ಣವ್ರಿಂದ ದೊಡ್ಡವ್ರ ತನ ಅದೇನು ಸೈಕಲ್ ಮೇಲೆ ಅಷ್ಟು ಪ್ರೀತಿ ಅನ್ನೋದು ಬಂದ್ಬಿಟ್ಟದ ಮೊದ್ಲಿನಿಂದನೂ. ಬಟ್ ಇಲ್ಲ ಉತ್ತರ ಕರ್ನಾಟಕನಾಗ ಸೈಕಲ್ ಮೇಲೆ ಒಬ್ರು ಇಬ್ರು 3 ಜನ ಕೂತ್ ಹೋಗೋದು ಭಾರಿ ಅದ್ಭುತನೇ. ಆದ್ರೆ ಇಲ್ಲಿ ಸೈಕಲ್ ಮೇಲೆ 10-15 ಜನ ಹೆಂಗಪ್ಪ ಅಂತೀರಿ, 10-15 ಜನ ಬರೀ ಸೈಕಲ್ ಮೇಲೆ ಕೂತ್ ಸೈಕಲ್ ಹೊಡಿಯೋದು ಅಷ್ಟೇ ಅಲ್ಲ, ಅದ್ರ ಮ್ಯಾಲಿಂತ ಡಾನ್ಸ್ ಮಾಡ್ತಾರ, ಎಷ್ಟೋ ವಿಧ ವಿಧ ಭಂಗಿಗಳೆಲ್ಲ ತೋರಿಸ್ತಿರ್ತಾರ. ಇದನ್ನೆಲ್ಲ ನೋಡ್ಲಿಕ್ಕತ್ರ ಫುಲ್ ಮೈ ರೋಮಾಂಚನ ಆಗ್ತಿರ್ತದ. ಹೆಂಗ್ ಮಾಡ್ತಿರ್ಬೇಕಪ್ಪ ಇವ್ರಿಗೂ ಎಷ್ಟು ಧೈರ್ಯ ಇರ್ಬೇಕಂತ. ಬಟ್ ಅವ್ರು ಮಾಡೋಣಂತ ಹೇಳಿ ಮನಿಗೆ ಹೋಗಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅವರು ಟ್ರೈನಿಂಗ್ ತಗೊಂಡ್ ಮಾಡ್ತಿರ್ತಾರ. ನೀವೆಲ್ಲರೂ ಹೆಂಗ್ ಮಾಡ್ಲಿಕ್ಕೆ ಹೋದ್ಬಿಟ್ರಿ ಅಂದ್ರೆ ಕಾಲರಿ ಮುರ್ಕೊಳ್ಳೋದು, ಕೈಯರಿ ಮುರ್ಕೊಳ್ಳೋದು ಅಂತೂ ಫಿಕ್ಸ್ ಆಗ್ಬಿಡ್ತಿರ್ತ. ಬಟ್ ಇವ್ರು ಹೆಂಗ್ ಮಾಡ್ಯಾರ, ಇವ್ರ ಧೈರ್ಯ, ಇವ್ರ ಸಾಹಸಕರ ಮೆಚ್ಬೇಕಲ್ಲ. ಇವರು ಸೈಕಲ್ ಮೇಲೆ ಪ್ರತಿ ಅವ್ರ ಜೀವನೂ ಅವ್ರದ್ದು ಜೀವ ಒಂದು ಲೆಕ್ಕಕ್ಕಿರುವಂಥದ್ದು. ಸೊ ಆ ಜೀವನ ಅವರು ಅಷ್ಟು ನಾನು ಜೀವ ಹೋದ್ರ ಹೋಗ್ಲಿ ಅಥವಾ ಇದ್ರೆ ಇರ್ಲಿ, ಅದು ಆ ಧೈರ್ಯ ಮಾಡ್ಯಾರಲ್ಲ ಅವರು ಸೈಕಲ್ ಮೇಲೆ ಭಂಗಿ ಮಾಡ್ಬೇಕು, ಅದು ಮೆಚ್ಬೇಕು ನಾವು. ಬರ್ರಿ ಅವ್ರು ಯಾವ ರೀತಿ ಸೈಕಲ್ ಮೇಲೆ ಭಂಗಿಗಳು ತೋರಿಸ್ತಾರ, ಯಾವ ರೀತಿ ಸೈಕಲ್ ಹೊಡ್ದಾರ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ.
ಸೈಕಲ್ ಮೇಲೆಲ್ಲ ಹೆಂಗ್ ಮಾಡ್ತಿದ್ರ, ಹೆಂಗ್ ಭಂಗಿಗಳು ತೋರಿಸಿದ್ರ, ಹೆಂಗ್ ಡಾನ್ಸ್ ಮಾಡಿದ್ರ ಅಂತ ಹೇಳಿ. ಅದು ನಮ್ಮ ಉತ್ತರ ಕರ್ನಾಟಕನಾಗ ಸೈಕಲ್ ಭಾಳ ಫೇಮಸ್. ಆದ್ರೆ ಹಿಂಗ ಯಾರು ಮಾಡಿರಂಗಿಲ್ಲ. ಆಶ್ಚರ್ಯ ಪಡ್ತಿರ್ತಾರೆ ಇವ್ರು, ಏನ್ಪಾ ಸೈಕಲ್ ಮೇಲೆ ಹಿಂಗ್ ಮಾಡ್ತಿರ್ತಾರಂತ. ಇನ್ನ ಪಕ್ಷಿಗಳ ನೋಡ್ಲಿಕ್ಕೆ ಎಷ್ಟು ಚಂದ ಇರ್ತಾವ. ಅವತ್ರನ್ನ ನೋಡ್ಲಿಕ್ಕತ್ರ ನೋಡ್ಕೋತೇ ನಿಂದಿರ್ಬೇಕು ಅನಿಸ್ತಿರ್ತದ. ಬಿಟ್ಟು ಬರ್ಲಿಕ್ಕೆ ಮನ್ಸೇ ಬರ್ತಿರಂಗಿಲ್ಲ. ಅಷ್ಟು ಅದ್ಭುತ ಪಕ್ಷಿಗಳ, ಒಂದು ಅದ್ಭುತವಾದ ಸುಂದರವಾದ ಪಕ್ಷಿಗಳೆಲ್ಲ ಇವತ್ತವ್ರನ್ನೆಲ್ಲ ತಗೊಂಡ ಅದ್ರ ಕಡೆ ಸರ್ಕಸ್ ಮಾಡ್ಸಾರ. ಏನು ಪಕ್ಷಿಗಳು ಬರೀ ನೋಡ್ಲಿಕ್ಕೆ ಅಷ್ಟೇ ಚಂದ ಇರ್ತಾವ ಅಂತ ಮಾಡಿದ್ರೆ ಇವು ಸರ್ಕಸ್ಸು ಮಾಡ್ತಾವ ಅಂತಿರ್ತೀರಿ. ಇನ್ನು ನೋಡ್ಲಿಕ್ಕೆ ಇಷ್ಟು ಚಂದ ಬಂದ್ರೆ ನಾವು ಸರ್ಕಸ್ ಮಾಡಿದ್ರೆ ಎಷ್ಟು ಚಂದ ಕಾಣ್ಬಾರ್ದು. ಪಕ್ಷಿ ಆಗಿರ್ಬಹುದು ಅಥವಾ ನಾವು ಮನೆಯೊಳಗೆ ನಾಯಿ ಇವೆಲ್ಲ ತಗೊಂಡ ಸರ್ಕಸ್ ಒಳಗೆ ಭಾಳ ಬಳಸ್ಕೊಂಡಿರ್ತಾರ. ಅವ್ರು ಯಾವ ರೀತಿ ಸರ್ಕಸ್ ಒಳಗೆ ಬಳಸ್ಕೊಂಡಾರ, ಅವ್ರು ಯಾವ ರೀತಿ ಅದಕ್ಕೆ ಟ್ರೈನಿಂಗ್ ಮಾಡಿರ್ತಾರ, ಅವ್ರು ಯಾವ ರೀತಿ ನಮ್ಗೆ ಸರ್ಕಸ್ ತೋರಿಸ್ತಾರಂತ ನಾನು ನಿಮಗೆ ತೋರಿಸ್ತೀನಿ ಬರ್ರಿ. ಪ್ರಾಣಿಗಳು ಅಂದ್ರೆ ಆನೆ ಆಗಿರ್ಬೋದು, ಹುಲಿ ಆಗಿರ್ಬೋದು, ಆಮೇಲೆ ಶ್ವಾನ ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ವಿಧವಾದ ಪಕ್ಷಿಗಳು ಇವರೆಲ್ಲ ಸರ್ಕಸ್ ಮಾಡಿದ್ ನೋಡಿದ್ರಿ. ಇನ್ನ ಎಷ್ಟೋ ಯುವತಿಯರು ಸೈಕಲ್ ಮೇಲೆ ಭಂಗಿಗಳನ್ನೆಲ್ಲ ತೋರಿಸಿದ್ ನೋಡಿದ್ರಿ. ಈ ಸರ್ಕಸ್ ಒಳಗ ಮೇನ್ ಫೋಕಸ್ ಒಬ್ರು ಇರ್ತಾರೆ, ಅವರೇ ಜೋಕರ್. ಈ ಜೋಕರ್ ಇಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರಲ್ಲ ವಿದೌಟ್ ವರ್ಡ್ಸ್. ಅವ್ರು ಎಷ್ಟು ನಗಿಸ್ತಿರ್ತಾರಂದ್ರೆ ನಮ್ಗೆ ನಾವು ಈ ಲೋಕನೇ ಮರ್ತು ಹೋಗ್ಬಿಡ್ತಿರ್ತೀವಿ. ನಮ್ದು ಎಲ್ಲ ಚಿಂತೆ ಬಿಟ್ಟು ಯೋಚನೆ ಬಿಟ್ಟು ಎಲ್ಲ ನಗ್ತಿರ್ತೀವಿ. ಅವ್ರ ಜೋಕರ್ಗೆ ಹಿಂದೆ ಎಷ್ಟೋರಿಗೆ ಪ್ರಾಬ್ಲಮ್ಸ್ ಇರ್ಬೇಕು, ಇಲ್ಲ ಅನ್ನಂಗಿಲ್ಲ. ಬಟ್ ಅವ್ರು ಬಂದು ಸ್ಟೇಜ್ ಮೇಲೆ ಅಷ್ಟು ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತಾರ. ಅವ್ರ ಜೋಕ್ಸ್ ನೋಡ್ಲಿಕ್ಕತ್ರ ನಮ್ಗೆ ಅಪ್ಪ ಇಷ್ಟು ಜೋಕರ್ ಇವರು ಎಷ್ಟು ಚಂದ ಮಾಡ್ತಿರ್ತಾರ. ನಾವು ಜೋಕರ್ ಥರ ಆಗ್ಬೇಕು ಅಂತ ಹೇಳಿ ಕೆಲವ್ರು ಎಷ್ಟೋ ಜನ ಒಬ್ರು ಜೋಕರ್ ನೋಡಿ ಒಬ್ರು ಜೋಕರ್ಗಳು ಕನ್ಸು ಕಂಡಿರ್ತಾರ. ಈಗಿನ ಕಾಲದವ್ರಿಗೆ ಬರೀ ಜೋಕರ್ ಅಂತಂದ್ರೆ ಬರೀ ಪೋಸ್ಟರ್ನಾಗ ನೋಡಿದ್ದ ಅಥವಾ ಒಂದು ಕಾರ್ಟೂನ್ ಇಲ್ಲ ಅಂತಂದ್ರೆ ಫೋಟೋಸ್ ವಿಡಿಯೋಸ್ ಇಷ್ಟೇ ನೋಡ್ತಿದ್ರ. ಬಟ್ ಅವ್ರಿಗೆ ರಿಯಲ್ ಜೋಕರ್ಸ್ ಗೊತ್ತಿಲ್ಲ. ಅವ್ರು ಹೆಂಗ್ ಮಾಡ್ತಿದ್ರು ಎಂಟರ್ಟೈನ್ಮೆಂಟ್ ಅಂತ ನಾನು ನಿಮಗೆ ತೋರಿಸ್ತೀನಿ ಬರ್ರಿ.
ಸರ್ಕಸ್ ಹೆಂಗಿತ್ತು ಅನ್ನೋದು ಮಸ್ತ್ ಇತ್ತಲ್ಲ ಸರ್ಕಸ್. ಮತ್ ನೋಡ್ಬೇಕನ್ಸಿದ್ರೆ ಏನು ಮಾಡ್ಬೇಡ್ರಿ, ಮತ್ ರಿಪೀಟ್ ಮಾಡ್ಕೊಂಡು ನೋಡ್ಕೋತ್ ಕೊಡ್ರಿ ವಿಡಿಯೋ, ಮಜಾ ಬರ್ತಿರ್ತದ. ಆನಿಗಳಿಗೆ, ಹುಲಿಗಳಿಗೆ, ಜೋಕರ್ಗಳಿಗೆ ಎಷ್ಟು ಸತಿ ನೋಡಿದ್ರು ಬ್ಯಾಸ್ರ ಅನ್ನೋದೇ ಆಗಂಗಿಲ್ಲ. ಹಿಂಗ ಮತ್ ವಿಶೇಷ ಕಾರ್ಯಕ್ರಮ ಜೋಡಿ ನಾ ಬರ್ತೀನಂತ. ಅಲ್ಲಿ ತನಕ ನೋಡ್ತೀರಿ FM ನ್ಯೂಸ್ ಕನ್ನಡ, ವಿಜಯಪುರ.